ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಬರ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಚೌಳಿಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಮತ್ತು ತುಂಬಾ ಈಸಿಯಾಗಿ ಮಾಡ್ಬೋದು ಅಂತ ರೆಸಿಪಿ ನೋಡ್ರಿ. ಇದನ್ನು ಬರ್ರಿ ನಾನಿವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವಾಗ ಚೌಳಿಕಾಯಿ ಪಲ್ಯ ಮಾಡೋದಕ್ಕೆ ನೋಡ್ರಿ, ಚೌಳಿಕಾಯಿನ ಕಟ್ ಮಾಡಿ ಇಟ್ಕೊಂಡು ನಾನು ಒಂದು ಕುದಿಸಿಟ್ಕೊಂಡಿದ್ದೀನಿ. ಎಳಿವೇನಾದರೂ ಚೌಳಿಕಾಯಿ ಇತ್ತಂದ್ರೆ ನಾವು ಇದನ್ನು ಹುರಿದು ಕೂಡ ಮಾಡ್ಕೋಬಹುದು. ಇವಾಗ ಒಂದು ಟೊಮೆಟೊ, ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿನಿ. ಇವಾಗ ಒಂದು ಪಾತ್ರೆನ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿನಿ. ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ. ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಆದಮೇಲೆ ಆವಾಗಲೇ ಏನು ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಉಳ್ಳಾಗಡ್ಡಿನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಒಳಗನೆ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಉಳ್ಳಾಗಡ್ಡಿ ಫ್ರೈ ಆದಮೇಲೆ ನೋಡಿರಿ, ಟೊಮೆಟೊ ಏನು ಕಟ್ ಮಾಡಿಕೊಂಡಿದ್ನಲ್ಲ ಟೊಮೆಟೊನ ಹಾಕ್ಕೊಳಕತ್ತೀನಿ. ನಿಮ್ಗೆ ಹುಳಿ ಸ್ವಲ್ಪ ಬೇಕಂದ್ರೆ ನೀವು ಹುಣಸೆ ಹಣ್ಣು ಕೂಡ ಹಾಕೋಬೋದು. ನಾನಿಲ್ಲಿ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಟೊಮೆಟೊ ಮತ್ತು ಉಳ್ಳಾಗಡ್ಡಿನ ಎಣ್ಣೆ ಒಳಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳಕತ್ತೀನಿ. ಫ್ರೈ ಆದಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರನ ಹಾಕ್ಕೊಳಕತ್ತೀನಿ. ಮಸಾಲೆ ಖಾರನ ಹಾಕ್ಕೊಂಡಿನಿ. ನೀವು ಅಚ್ಚ ಖಾರದ ಪುಡಿನೂ ಹಾಕೋಬೋದು, ಇಲ್ಲಾಂದ್ರೆ ಹಸಿಮೆಣಸಿಕಾಯಿ ಪೇಸ್ಟ್ ಕೂಡ ಹಾಕಿ ಮಾಡ್ಬೋದು. ನೋಡಿರಿ, ಟೇಸ್ಟು ತುಂಬಾ ಚೆನ್ನಾಗಿರ್ತದೆ. ಇವಾಗ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಇವಾಗ ಅದು ಎಲ್ಲನೂ ಎಣ್ಣೆ ಒಳಗೆ ಫ್ರೈ ಆಗಬೇಕು ನೋಡಿರಿ. ಹಾಗಾಗಿ ಒಂದು 2 ನಿಮಿಷ ಅದನ್ನು ಬೇಯಿಸ್ಕೊಳಕ್ಕೆ ಇಟ್ಕೊಂಡಿನಿ. ಆಮೇಲೆ ಸ್ವಲ್ಪ ಇಲ್ಲಿ ನಾನು ಕರಿಬೇವನ್ನು ಹಾಕ್ಕೊಂಡೆ. ಕರಿಬೇವು ಹಾಕ್ಕೊಂಡ್ಮೇಲೆ ಕುದಿಸಿಟ್ಕೊಂಡಿದ್ನೆಲ್ಲ ಚೌಳಿಕಾಯಿನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಒಳಗೆ ಎಲ್ಲ ಅದ್ರೊಳಗೆ ನೋಡಿರಿ ಮಸಾಲೆ ಒಳಗೆ ಅದೆಲ್ಲನೂ ಕೂಡ್ಕೋಬೇಕು. ಅಲ್ಲಿವರೆಗೂ ನಾವು ಚೌಳಿಕಾಯಿನ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಮತ್ತು ಇವಾಗ ಶೇಂಗಾ ಪುಡಿ ಹಾಕ್ಕೊಂಡು ನೋಡಿರಿ, ನೀವು ಶೇಂಗಾ ಪುಡಿ ಇಲ್ಲಾಂದ್ರೆ ಗುರಳ್ ಪುಡಿನೂ ಹಾಕ್ಕೋಬೋದು. ಈ ರೀತಿ ಶೇಂಗಾ ಪುಡಿ ಗುರಳ್ ಪುಡಿ ಎರಡೂ ಕೂಡ ಹಾಕ್ಕೋಬೋದು ನೋಡಿರಿ. ಈ ರೀತಿ ಶೇಂಗಾ ಪುಡಿ ಹಚ್ಚಿ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ಮತ್ತು ಟೇಸ್ಟ್ ಕೂಡ ಹೆಚ್ಚಾಗುತ್ತೆ ನೋಡಿರಿ. ಈ ರೀತಿ ಹಚ್ಚಿ ಮಾಡೋದ್ರಿಂದ ನೀವು ಬೇಕಾದರೆ ಎರಡೂ ಕೂಡ ಹಾಕ್ಕೋಬೋದು, ಇಲ್ಲ ಒಂದೇ ಕೂಡ ಹಾಕ್ಕೋಬೋದು. ನನ್ನ ಹತ್ರ ಶೇಂಗಾ ಪುಡಿ ಅಷ್ಟೇ ಇತ್ತು, ಹಾಗಾಗಿ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷ ಕುದಿಸ್ಕೊತೀನಿ ನೋಡಿರಿ. ನೀವು ನೀರು ಬೇಡ ಅಂದರೂ ಕೂಡ ಬಿಡ್ಬೋದು. ನಾನು ನೀರು ಹಾಕಿದ್ರೆ ಸ್ವಲ್ಪ ಶೇಂಗಾ ಪುಡಿ ಹಾಕಿರೋದ್ರಿಂದ ಗ್ರೇವಿ ಚೆನ್ನಾಗಾಗುತ್ತೆ ಅಂಥೇಳಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿನಿ. ನಾವು ಇದನ್ನು ಇನ್ನೂ ಸ್ವಲ್ಪ ಶೇಂಗಾ ಪುಡಿ ಹಾಕ್ಕೊಂಡು ಗ್ರೇವಿ ಥರನೂ ಮಾಡ್ಕೋಬೋದು. ಟೇಸ್ಟು ತುಂಬಾ ಚೆನ್ನಾಗಿರ್ತದೆ. ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಪಾತ್ರೆನ ಮುಚ್ಚಿಬಿಟ್ಟು ಒಂದು 5ರಿಂದ 8 ನಿಮಿಷ ಇದನ್ನು ಸಣ್ಣ ಉರಿ ಒಳಗೆ ಬೇಯಿಸ್ಕೊಂಡ್ರೆ ಚೌಳಿಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿರಿ. ತುಂಬಾ ಟೇಸ್ಟಿಯಾಗಿರ್ತದೆ ಮತ್ತು ಸಿಂಪಲ್ಲಾಗಿ ಕೂಡ ಮಾಡ್ಬೋದು ಅಂತ ರೆಸಿಪಿ ಇದು. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೋಡಿರಿ, ಪರ್ಫೆಕ್ಟಾಗಿ ಇವಾಗ ಅದೆಲ್ಲನೂ ರೆಡಿಯಾಗಿದೆ ಪಲ್ಯ. ನಾವು ಇದನ್ನು ರೊಟ್ಟಿ, ಚಪಾತಿ ಮತ್ತು ಅನ್ನದ ಜೊತೆ ಕೂಡ ತೊಗೋಬೋದು. ಇವಾಗ ನೋಡಿರಿ, ನಾನು ಬಿಸಿ ಬಿಸಿ ರೊಟ್ಟಿ ಜೊತೆ ಚೌಳಿಕಾಯಿ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ, ಉಪ್ಪಿನಕಾಯಿನ ತೊಗೊಂಡೇನಿ. ಮತ್ತು ಇದ್ರ ಜೊತೆ ನೋಡಿರಿ, ಚೌಳಿಕಾಯಿ ಪಲ್ಯ ಜೊತೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದೀವಿ ಅಂದ್ರೆ ತುಂಬಾ ಟೇಸ್ಟಿಯಾಗಿರ್ತದೆ. 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.